ನೋಡ್ಕೋಣ. ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಅಂತೂ ದಾಖಲಾಗಿದೆ. ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೂಡ ಹಗರಣ ಸಂಬಂಧ ಸಿಎಂ ವಿರುದ್ಧ ಎಫ್ಐಆರ್ ಆಗಿರೋದು. ಲೋಕ ಎಡಿಜಿಪಿ ಮನೀಶ್ ಖರ್ಬೀಕರ್ ಆದೇಶದ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಸಿಎಂ ಮೈಸೂರಿನಲ್ಲೇ ಇರುವಾಗಲೇ ಲೋಕಾಯುಕ್ತ ಎಫ್ಐಆರ್ ಮಾಡಿರೋದು. ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಆಗಿದೆ. ಸಾಕಷ್ಟು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಆ ಸೆಕ್ಷನ್ಗೆ ತಕ್ಕಂತೆ ವಿಚಾರಣೆ ಮಾಡಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ನೋಡಿ, ಮೈಸೂರಿನಲ್ಲಿದ್ದಾರೆ, ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ನಾನು ತಪ್ಪು ಮಾಡಿಲ್ಲ ರೀ, ನಾನೇ ರಾಜೀನಾಮೆ ಕೊಡಲಿ ಅಂತಿದ್ದಾರೆ. ನಾನು ತಪ್ಪೇ ಮಾಡಿಲ್ಲ, ಇದೆಲ್ಲ ಸುಳ್ಳು. ಓಕೆ, ಮತ್ತೊಬ್ಬರು ದೂರುದಾರರು ಈಗ ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಟಿ.ಜೆ. ಅಬ್ರಾಮ್ ಸರ್, ನಮಸ್ತೆ ಸರ್. ಎಫ್ಐಆರ್ ದಾಖಲಾಗಿದೆ. ಮೊದಲ ರಿಯಾಕ್ಷನ್ ಏನು? ನಾನಿನ್ನ ಎಫ್ಐಆರ್ ದಾಖಲೆ ಆಗಿರೋದು ನನಗೆ ಗೊತ್ತಾಗಿಲ್ಲ. ನನಗೆ ನಿಮ್ಮ ಮೂಲಕ ಗೊತ್ತಾಗ್ತಾ ಇರೋದು. ಓಕೆ, ಏನ್ ಸೆಕ್ಷನ್ಸ್ ಹಾಕಿದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ. ಅಲ್ಲಿ ನಿಮ್ಮಲ್ಲಿ ಎಫ್ಐಆರ್ ಕಾಪಿ ಇದೆಯಾ ಸರ್? ಈಗಷ್ಟೇ ಮೇಲ್ ಮೂಲಕ ಆದೇಶ ಆಗಿರುವಂಥದ್ದು. ಎಫ್ಐಆರ್ ಆಗಿದೆ, ಇಟ್ಸ್ ಕನ್ಫರ್ಮ್. ನಿಮ್ಮ ರಿಯಾಕ್ಷನ್ ಹೇಳಿ ಸರ್. ಈಗ ಎಫ್ಐಆರ್ ಆಗಿದೆ, ಸಂತೋಷ. ಅದು ಏನು ಸೆಕ್ಷನ್ಸ್ ಮೇಲೆ ಹಾಕಿದ್ದಾರೆ ಅಂತ ಅದು ಮೋರ್ ಇಂಪಾರ್ಟೆಂಟ್ ನಮಗೆ. ಆ ಸೆಕ್ಷನ್ಸು ಹೈಕೋರ್ಟ್ಗೆ ಹೋಗಿ ರದ್ದು ಮಾಡಿಸುವಂತ ಸೆಕ್ಷನ್ಸ್ ಹಾಕಿದಾರ ಅಂತ ನಾವು ಚೆಕ್ ಮಾಡ್ಕೋಬೇಕು. ಓಕೆ, ಮೇಲ್ನೋಟಕ್ಕೆ ನಮಗೆ ಎಫ್ಐಆರ್ ಅಂದಿದ ತಕ್ಷಣ ಸಂತೋಷ ಆಗ್ತದೆ. ಬಟ್ ಅಲ್ಲಿ ಒಳ ಸಂಚು ಏನಾದ್ರು ಇದ್ದು ಹೈಕೋರ್ಟ್ ಅಲ್ಲಿ ರದ್ದಾಗುವಂತ ಸೆಕ್ಷನ್ಸ್ ಏನಾದ್ರು ಹಾಕಿದಾರ ಅಂತ ನಾವು ನೋಡಿ. ಸರ್, ಈಗ ನೀವು ಸೆಕ್ಷನ್ಗಳು ಕೇಳ್ತಾ ಇದ್ದಾರೆ. ನಾನು ಒಮ್ಮೆ ನಿಮ್ಮ ಹತ್ರ ಸೆಕ್ಷನ್ಗಳು ಹೇಳಲ್ಲ ನಾನು ಏನೇನಿದೆ ಅಂತೇಳಿ. ದಯವಿಟ್ಟು ಹೇಳಿ. ನೋಡಿ, IPC ಸೆಕ್ಷನ್ 120B ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ, ಕ್ರಿಮಿನಲ್ ಪಿತೂರಿ, ಒಳ ಸಂಚು. ನಂಬರ್ ಮಾತ್ರ ಹೇಳಿ. 120B. ಆಮೇಲೆ IPC ಸೆಕ್ಷನ್ 166. ಓಕೆ. IPC ಸೆಕ್ಷನ್ 403. ಓಕೆ. 406. ಓಕೆ. 420. ಓಕೆ. 426. ಓಕೆ. 465. ಓಕೆ. 468. ಓಕೆ. 340. 351. 351. IPC ಸೆಕ್ಷನ್ 9. IPC 13. ಇಷ್ಟು ಸರ್. ಓಕೆ. IPC 13. ಸರ್ಕಾರಿ ನೌಕರನಿಂದ ಅಪರಾಧಿಕ ದುರ್ನಡತೆ. IPC 13 ಇಲ್ಲ ಪ್ರಿವೆನ್ಷನ್ PC ಆಕ್ಟ್. ಹೌದು ಸರ್, IPC ಯಾ ಎಸ್. ಓಕೆ, ಐ ಥಿಂಕ್ ನೋಡ್ಬೇಕು. ನಾನು ಇದನ್ನ ನೋಡಿದಿರ ಕಮೆಂಟ್ ಮಾಡಕ್ ಆಗಲ್ಲ ಸರ್. ಓಕೆ, 120B ಹೇಳಿ ಸರ್. 120B ಹೇಳಿ. ಕ್ರಿಮಿನಲ್ ಪಿತೂರಿ, ಒಳಸಂಚು, ಜೀವಾವಧಿ ಶಿಕ್ಷೆ ಇದೆ ಅದಕ್ಕೆ. ಅದು ಏನಾಗುತ್ತೆ, 120B ಬಂದ್ಬಿಟ್ಟು ಕನೆಕ್ಟೆಡ್ ಟು ದಿ ಮೇನ್ ಅಫೆನ್ಸ್ ಏನ್ ಮಾಡಿದಾರೋ ಅದಕ್ಕೆ ಕನೆಕ್ಟ್ ಆಗುತ್ತೆ. ಅದು ಯಾವ್ಯಾವ ಅಫೆನ್ಸ್ ಅನ್ನೋದು ಇದೆಯಾ ಅದನ್ನ ನೋಡ್ಕೊಂಡು ನಾವು ಹೇಳ್ಬೇಕು. ಎಫ್ಐಆರ್ ನೋಡಿ ನಾನು ಬೇಕಾದ್ರೆ ಕಮೆಂಟ್ ಮಾಡಿ. ಓಕೆ ಸರ್, ನೀವೀಗ ಸಮಯ ತಗೊಂಡು ನೋಡಿ, ಇಲ್ಲ ಅಂತಲ್ಲ. ಬಟ್ ನಾನು ಹೇಳುವಂಥದ್ದು, ಈಗ ಎಫ್ಐಆರ್ ಆಗಿದೆ, ಲೋಕಾಯುಕ್ತ ತನಿಖೆ ಮೇಲೆ ನಿಮಗೆ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ? ನನಗೆ ನಂಬಿಕೆ ಇದೆ. CBI ಏನು ಆಕಾಶದಿಂದ ಬರ್ತಾರ? ನಮ್ಮ ಆಫೀಸರ್ಸು, ಲೋಕಾಯುಕ್ತ ಆಫೀಸರ್ಸು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು, ಅವ್ರ ಕೇಪಬಲ್ಲು, ಕೆಪಾಸಿಟಿ ಇದೆ, ಅವ್ರಿಗೆ ವಿವೇಚನೆ ಇದೆ, ಅವ್ರಿಗೆ ಇನ್ವೆಸ್ಟಿಗೇಟ್ ಮಾಡೋ ತಾಕತ್ತಿದೆ, ಅವ್ರು ಮಾಡ್ತಾರೆ. ಓಕೆ ಸರ್, ನಿಮಗೆ ಸರ್ ಈಗ ಟಿ.ಜೆ. ಅಬ್ರಾಮ್ ಅವರೇ, ನಿಮಗೆ ನಂಬಿಕೆ ಇದೆ, ಅದ್ರ ಪ್ರಕ್ರಿಯೆಗಳು ಹೇಗಿರುತ್ತೆ? ಏನ್ ಪ್ರಕ್ರಿಯೆ ಇದೆ ನೋಡ್ರಿ. 100 ಜನ ಇದ್ದಾಗ ಒಂದು ಸಂಸ್ಥೆಯಲ್ಲಿ ಒಂದು 5 ಜನ ತಪ್ಪು ಮಾಡೋರು ಇರ್ಬೋದು. ಬಟ್ 95 ಜನ ನನಗೆ ವಿಶ್ವಾಸ ಇದೆ ಲೋಕಾಯುಕ್ತ ಪೊಲೀಸ್ ಆಫೀಸರ್ಸ್ ಆರ್ ಕೇಪಬಲ್. ನಮ್ಮ ಕರ್ನಾಟಕದ ಆಫೀಸರ್ಸ್ ಕೇಪಬಲ್ ಇದ್ದಾರೆ. ಅವ್ರ ಕೈಲಿ ಆಗುತ್ತೆ. ಪ್ರಭಾವಕ್ಕೆ ಬೀಳದೆ ಮಣಿದೆ ಅವರು ತನಿಖೆ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಓಕೆ, ಥ್ಯಾಂಕ್ ಯು ಟಿ.ಜೆ. ಅಬ್ರಾಮ್ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡೋದಕ್ಕಾಗಿ. ನೋಡಿ, ಸೆಕ್ಷನ್ಗಳು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಎಷ್ಟು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅಂಥೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಎಫ್ಐಆರ್ ಆಗಿರುವಂತಹ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. 45 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂಥೇಳಿ ಸಿದ್ದರಾಮಯ್ಯ ಹೇಳಿದರು. ನಾನು ಜನಪರ ನಾಯಕ, ನಾನು ಬಡವರ ಪರ, ನಮ್ಮ ಸರ್ಕಾರ ಬಡವರ ಪರ ಸರ್ಕಾರ, ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೂ 3 ದಿನ ಮೈಸೂರಿನಲ್ಲೇ ಇರ್ತಾರೆ ಅವರು. ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ.
ನೋಡಿ, ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಇದು ಮೈಸೂರಿನದೇ ಇವತ್ತಿನದ್ದೇ ದೃಶ್ಯ. ಸಾಕಷ್ಟು ಅಭಿಮಾನಿಗಳು ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ, ಅವರಿಗೆ ಬೆಂಬಲ ಸೂಚಿಸೋದಕ್ಕೆ ಅಲ್ಲಿ ಬಂದಿದ್ದಾರೆ. ಜೊತೆಗೆ CM ಸಿದ್ದರಾಮಯ್ಯ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಬಹುಶಃ ಅವ್ರಿಗೂ ಗೊತ್ತಿತ್ತು ಅನ್ಸುತ್ತೆ FIR ಆಗಬಹುದು ಅಂತೇಳಿ. FIR ಆಗಲಿ ಏನೇ ಆಗಲಿ ತನಿಖೆಗೆ ನಾನು ಸಹಕರಿಸ್ತೇನೆ, ನಾನು ತಪ್ಪು ಮಾಡಿಲ್ಲ ಅನ್ನುವಂಥದ್ದೇ ಅವ್ರದ್ದು ಏಕ ನಿಲುವು. ಅದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಮಾತಿಲ್ಲ. ಸೊ ಒಟ್ಟಿನಲ್ಲಿ ರಾಜೀನಾಮೆ ವಿಚಾರಕ್ಕೆ ಅಂತ ಬಂದಾಗ ರಾಜೀನಾಮೆಯನ್ನು ಕೂಡ ನಾನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ ಮುಂದಿನ ತನಿಖೆ ಯಾವ ರೀತಿ ಸಾಗುತ್ತೆ ಅಂತೇಳಿ. ನೋಡಿ, ಲೋಕಾಯುಕ್ತದಿಂದ ಮೂಡಾ ತನಿಖೆ ಹೇಗಿರುತ್ತೆ. A1 CM ಸಿದ್ದರಾಮಯ್ಯ, CM ಪತ್ನಿ ಪಾರ್ವತಿ A2, CM ಭಾಮೈದ A3 ಮಲ್ಲಿಕಾರ್ಜುನ ಸ್ವಾಮಿ, ಇನ್ನು ಭೂ ಮಾಲೀಕ ಅಂತ ಇದ್ದಾರಲ್ಲ ದೇವರಾಜು A4 ಆಗಿದ್ದಾರೆ. ಇನ್ನು A5 ಇನ್ನುಳಿದವರು ಅವರು ಅಧಿಕಾರಿ ವರ್ಗದಲ್ಲಿ ಸೇರ್ತಾರೆ. ಒಂದಷ್ಟು ಜನ ಅಧಿಕಾರಿಗಳ ಅಮಾನತು ಕೂಡ ಆಗಿದೆ. ಇವರೆಲ್ಲರನ್ನೂ ಕೂಡ ಇಟ್ಕೊಂಡು ತನಿಖೆ ಮುಂದುವರಿತಾ ಹೋಗುತ್ತೆ. ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು, ಆರೋಪವನ್ನು ದೃಢೀಕರಿಸಬೇಕು. ಇನ್ನೂ ಕೂಡ 3 ತಿಂಗಳು ಸಮಯ ಇರುತ್ತೆ. ಸಾಕಷ್ಟು ತನಿಖೆಯನ್ನು ಮಾಡಿ ಆರಂಭದಿಂದಲೂ ಹಿಡಿದು ಯಾವ ಸಂದರ್ಭದಲ್ಲಿ ಈ ಹಗರಣ ಆಯಿತು, ಯಾವಾಗ ಡಿನೋಟಿಫಿಕೇಶನ್ ಆಯಿತು, ಕೆಸರೆ ಗ್ರಾಮದಲ್ಲಿದ್ದಂತಹ ಇವರ ಜಮೀನನ್ನು ಅಂದರೆ ಇವರ ಸೈಟ್ಗಳನ್ನು ಅದಕ್ಕೆ ಯಾವಾಗ ಅಲ್ಲಿ ಭೂ ಪರಿವರ್ತನೆ ಮಾಡಲಾಯಿತು, ಯಾಕೆ ಇವರು ವಿಜಯನಗರದಲ್ಲಿರುವಂತಹ 14 ಸೈಟ್ಗಳನ್ನೇ ಪಡೆದುಕೊಂಡ್ರು, ಇವರ ಆಯ್ಕೆ ವಿಜಯನಗರನೇ ಯಾಕೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ವಕೀಲರು ಸಂಕೇತ್ ಹೆಣಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಸಿದ್ದರಾಮಯ್ಯ ಅವರ ವಿರುದ್ಧ FIR ದಾಖಲಾಗಿದೆ. ತನಿಖೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಮುಂದೇನು? ಈಗ ರಾಜ್ಯಪಾಲರಿಂದ ಪೂರ್ವಾನುಮತಿ ಪಡೆದುಕೊಂಡು ಈಗಾಗಲೇ ಖಾಸಗಿ ಫಿರ್ಯಾದಿ ಸಲ್ಲಿಸಲಾಗಿದೆ. ಅಲ್ಲಿಗೆ ಮೊದಲು ಕೊಟ್ಟಿರುವಂತ ಪೂರ್ವಾನುಮತಿ ಅಲ್ಲಿಗೆ ಮುಗೀತು. ಅದರ ಉದ್ದೇಶ ಈಡೇರಿತು. ಈಗ ತನಿಖಾಧಿಕಾರಿಗಳು ಈ ಸೆಕ್ಷನ್ 17A ಕೆಳಗಡೆ ಮತ್ತೊಮ್ಮೆ ತನಿಖೆ ಮಾಡೋಕ್ಕಿಂತ ಪೂರ್ವದಲ್ಲಿ ಮತ್ತೊಮ್ಮೆ ರಾಜ್ಯಪಾಲರ ಅನುಮತಿ ಪೂರ್ವಾನುಮತಿ ಪಡಿಬೇಕಾಗ್ತದೆ. ಹಾಗಾಗಿ ಸೆಕ್ಷನ್ 17A ಕೆಳಗಡೆ ಅವರೊಂದು ಹೊಸದಾಗಿ ಒಂದು ಅರ್ಜಿ ಸಲ್ಲಿಸಿ FIR ಕಾಪಿಯೊಂದಿಗೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಪೂರ್ವಾನುಮತಿ ಪಡೆದುಕೊಂಡ ನಂತರ ತನಿಖೆ ಮುಂದುವರಿಸಬೇಕಂತ ಸೆಕ್ಷನ್ 17A ಹೇಳ್ತದೆ. ಹಾಗಾಗಿ ಮೊದಲು ಖಾಸಗಿ ಫಿರ್ಯಾದಿಯಲ್ಲಿ ಫಿರ್ಯಾದಿದಾರರು ಪಡೆದುಕೊಂಡಿರೋ ಅನುಮತಿ ಅದು ಸೆಕ್ಷನ್ 17A ಕೆಳಗಡೆ ಬೇರೆ, ಅದು ಅರ್ಜಿ ಸಲ್ಲಿಸೋದಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಯಾಕಂದ್ರೆ ಖಾಸಗಿ ವ್ಯಕ್ತಿ, ಸರ್ಕಾರಿ ಅಧಿಕಾರಿ ಅಥವಾ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಏನಾದರೂ ಅರ್ಜಿ ಸಲ್ಲಿಸಬೇಕಂದ್ರೆ ಪೂರ್ವಾನುಮತಿ ಕಡ್ಡಾಯವಾಗಿ ಬೇಕಾಗಿರೋದ್ರಿಂದ ಆ ಪೂರ್ವಾನುಮತಿ ಪಡೆದು ಅವರು ದಾಖಲಿಸಿದ್ರು. ಅದು ಅವ್ರಿಗೆ ಸಂಬಂಧಪಟ್ಟಿರುವಂಥದ್ದು, ಅವ್ರಿಗೆ ಸೀಮಿತವಾಗಿರುವಂಥದ್ದು. ಈ ತನಿಖಾಧಿಕಾರಿ ಅಂತ ಬಂದಾಗ ಸೆಕ್ಷನ್ 17A ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯಾವುದೇ ತನಿಖೆ ಮಾಡೋಕ್ಕಿಂತ